ಬಾಬಾ, ಈಗಿನಿಂದ ನನ್ನ ನಡೆ ನುಡಿ ಎಲ್ಲ ಮನುಷ್ಯರ ಥರ. ಭೇಷ್ ಕನಿಷ್ಕ. ಸರಿ, ಈಗ ನಾನು ಹೇಳೋದನ್ನ ಗಮನವಿಟ್ಟು ಕೇಳು. ಈ ಹುಡುಗರು ಕಾರ್ಡ್ ತರ್ತೀವಿ ಅಂತ ಹೋದವರು ಇಷ್ಟೊತ್ತಾದ್ರೂ ಬಂದೇ ಇಲ್ವಲ್ಲ ಅಕ್ಕ? ನೋಡೆ, ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ನಮ್ಮ ಅರ್ಜುನ್ನ ಹಗಲ್ಗನ್ಸ್ ಕಾಣೋದು ಜಾಸ್ತಿ. ಹರಟೆ ಹೊಡಿತಾ ಅದು ಎಲ್ಲಿ ಕೂತ್ಕೊಂಡ್ಬಿಟ್ರೋ ಏನೋ. ಒಂದು ಫೋನ್ ಮಾಡಿದ್ರ ಅವ್ರಿಗೆ? ಫೋನ್ ಮಾಡಿದ್ದೀನಿ ಅದಕ್ಕೆ. ಇನ್ನೇನು ಬಂದ್ಬಿಡ್ತಾರೆ. ಅಬ್ಬಬ್ಬಬ್ಬ, ಎಷ್ಟು ಆತ್ರ ನಿಮ್ಗೆಲ್ರಿಗೂ? ಹ್ಞೂ ಬಾವಾ, ಇರಲ್ವಾ ಮತ್ತೆ? ಎಷ್ಟೊಂದು ದಿವಸ ಆದಮೇಲೆ ಮನೆಯಲ್ಲಿ ಮದುವೆ ಸಂಭ್ರಮ ತುಂಬಿದೆ. ಟಂಟಡಾನ್! ಎಲ್ಲರ ಅತಿ ನಿರೀಕ್ಷಿತ ಅರ್ಜುನ್ ಅಮೃತ ವಿವಾಹ ಮಹೋತ್ಸವದ ಆಮಂತ್ರಣ ಪತ್ರಿಕೆಗೆ ಸಂಭ್ರಮದಿಂದ ಸ್ವಾಗತವನ್ನು ಕೋರಿರಿ. ಅರ್ಜುನ್ ಅಮೃತ ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ಸ್ಗೆ ಬಹುಪರಾಗ್ 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 ಬಹುಪರಾಗ್. ಮನೇಲಿ ಈ ಮಟ್ಟದ ಮಗು ನೋಡಿ ಎಷ್ಟು ದಿವಸಗಳಾಗೋಗಿತ್ತಲ್ವಾ? ಎಲ್ಲಿ ಕಾರ್ಡ್ ಕೊಡು ನೋಡ. ಅಪ್ಪ, ಇದು ಟ್ರೆಡಿಷ್ನಲ್ ಕಾರ್ಡು. ಇದು ರಿಸೆಪ್ಷನ್ಗೆ. ಇದು ಚಿಕ್ಕಮ್ಮ, ಅಮ್ಮ ಎಲ್ಲರೂ ಬನ್ನಿ. ಅಜ್ಜಿ, ಕಾರ್ಡ್ ಹೇಗಿದೆ ಅಂತ ಹೇಳಿ. ಯಾಕಜ್ಜಿ, ಕೋಪನಾ? ನಾನು ಈ ಮದುವೆ ಆಗ್ತಿರೋದು ನಿನಗಿಷ್ಟ ಇಲ್ವಾ? ಚೇಚಿ, ಮೊಮ್ಮಗೊಂದು ಸಂತೋಷ ನೋಡಿ ಹೊಟ್ಟೆ ಕಿಚ್ಚಿಬಿಡೋಷ್ಟು ಕೆಟ್ಟೋಳಲ್ಲಪ್ಪ ನಿಮ್ಮಜ್ಜಿ. ನಿನ್ನ ಸಂತೋಷನೇ ನನ್ನ ಸಂತೋಷ. ವಿಷ್ಣು, ಆದಷ್ಟು ಬೇಗ ನೀನು ಹೇಮ ಹೋಗಿ ಬೇಕಾದವ್ರನ್ನೆಲ್ಲ ಕರೆದ್ಬಿಟ್ಟು ಬನ್ನಿ. ವಾಣಿ, ರುದ್ರ, ನೀವು ಅಷ್ಟೇ. ಎಲ್ಲ ಕೆಲಸ ಇವರಿಬ್ಬರೇ ಮಾಡೋಕ್ಕಾಗಲ್ಲ. ನೀವು ಹೋಗಿ ಎಲ್ಲರನ್ನು ಕರೆದ್ಬಿಟ್ಟು ಬನ್ನಿ. ಆದಷ್ಟು ಬೇಗ ಈ ಕರೆಯೋ ಶಾಸ್ತ್ರ ಮುಗಿಸ್ಬಿಡಿ. ನೋಡಿ, ಮೊದಲು ಲಗ್ನ ಪತ್ರಿಕೆನ ದೇವ್ರ ಮನೇಲಿಟ್ಟು ಎಲ್ಲರೂ ಹೋಗಿ ನಮಸ್ಕಾರ ಮಾಡಿ. ಹೇ, ಅಜ್ಜಿ ಹೇಳಿದ್ಮೇಲೆ ಮುಗೀತು. ಎಲ್ಲ ಬನ್ನಿ ಬನ್ನಿ, ಕೊಡಿ ಕೊಡಿ ಚಿಕ್ಕಮ್ಮ. ಬನ್ನಿ 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 ಬನ್ನಿ. ದೇವ್ರೆ, ನಮ್ಮ ಅರ್ಜುನ್ ಮದುವೆ ಏನೋ ಆಗ್ತಾ ಇದೆ. ಆದರೆ ನಾನು ಅಂದ್ಕೊಂಡಂಗಲ್ವಲ್ಲ ಅಂತ ಬೇಜಾರಾಗ್ತಿದೆ. ಆದಷ್ಟು ಬೇಗ ಮಯೂರಿದು ಯಾವುದೂ ತಪ್ಪಿಲ್ಲ ಅಂತ ಇವರೆಲ್ರಿಗೂ ಗೊತ್ತಾಗಬೇಕು. ನಮ್ಮ ಮಯೂರಿ ಮನೆ ಸೊಸೆಯಾಗಿ ಬರೋ ಹಾಗೆ ಹರ್ಸಪ್ಪ, ನಾನು ನಿನ್ನೆ ನಂಬಿದ್ದೀನಿ. ದೇವ್ರೆ, ಎಲ್ಲ ನಾನು ಅಂದ್ಕೊಂಡು ಹಾಗೆ ಆಗ್ತಿದೆ. ಆದಷ್ಟು ಬೇಗ ಅಮೃತ ಈ ಮನೆ ಸೊಸೆಯಾಗಿ ಮನೆ ತುಂಬಲಪ್ಪ. ನಿನ್ನ ಆಶೀರ್ವಾದ ಸದಾ ಇರಲಿ. ಸರಿ, ದೇವರ ಆಶೀರ್ವಾದ ಮಾಡಿದ್ದಾಯಿತು. ಈಗ ಒಂದ್ಸರಿ ಇನ್ವಿಟೇಷನ್ನ ಓದಿ ಇನಾಗ್ರೇಟ್ ಮಾಡಿಬಿಡೋಣ. ಏನಂತೀರಾ? ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಶ್ರೀ ವಿಷ್ಣು ಶ್ರೀಮತಿ ಹೇಮಾ ದಂಪತಿಗಳ ಸುಪುತ್ರನಾದ ಚಿರಂಜೀವಿ ಅರ್ಜುನ್ ಮತ್ತು ಶ್ರೀ ವಿಕ್ರಮ್ ಶ್ರೀಮತಿ ಸರೋಜಾ ದಂಪತಿಗಳ ಸುಪುತ್ರಿ ಚೀಸವ್ ಅಮೃತ ಅವರ ವಿವಾಹ ಮಹೋತ್ಸವಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ.
ನೋಡಿ ನಾನು ಒಬ್ಬರಿಂದ ಮಾತ್ರ ತಡ್ಕೊಳಕ್ಕೆ ಹೇಗಮ್ಮ ಸಾಧ್ಯ? ಚಿಕ್ಕಪ್ಪ, ಇನ್ನೇನು ಬಂದ್ಬಿಡ್ತಾಳಮ್ಮ. ಅವಳಿಗೂ ಈ ಮದುವೆ ನೋಡಬೇಕು ಅಂತ ತುದಿ ಕಾಲಲ್ಲಿ ನಿಂತಿದ್ಲು, ಬರ್ತಾಳೆ. ಎದ್ದೇಳಮ್ಮ. ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ ಅಮೃತ. ಅಮೃತ, ಕನ್ಯಾದಾನ ಮಾಡಿ ಮಗಳು ಮದುವೆ ಆನಂದನ ಕಣ್ಣು ತುಂಬ್ಕೋಬೇಕು ಅಂತ ನಾನು ನಿಮ್ಮಪ್ಪ ಅದೆಷ್ಟು ದಿವಸದಿಂದ ಕನಸು ಕಟ್ಟಿದ್ವು. ಆ ದೇವ್ರಿಗೆ ಗೊತ್ತು. ಆ ಕನಸನ್ನ ನೀನು ನನಸು ಮಾಡ್ತಿದ್ಯಮ್ಮ. ಹೌದಮ್ಮ, ನಿಜಕ್ಕೂ ನಾವು ತುಂಬ ಪುಣ್ಯವಂತರಮ್ಮ. ಅಪ್ಪ ಅಮ್ಮ, ಇಷ್ಟು ದೊಡ್ಡ ಮಾತಾಡಬೇಡಿ. ಈ ಅನಾಥೆ ಅಮೃತನ ಮನೆಗೆ ಕರ್ಕೊಂಡು ಬಂದು ಹೊಸ ಬಾಳು ಕೊಟ್ಟಿದ್ದೀರಾ. ನನ್ನ ಗುರಿ ತಲುಪೋದಕ್ಕೆ ಸಹಾಯ ಮಾಡಿದ್ದೀರಾ. ಪುಣ್ಯ ಮಾಡಿರೋದು ನಾನು. ಅರೆ ಏನಿದು? ನಿನ್ನೆಯಿಂದ ಇವಳು ಗುರಿ ಗುರಿ ಅಂತ ತಲೆ ಗಿರ್ರ ಅನ್ನಿಸ್ತಿದ್ದಾಳೆ. ಯಾವ ಗುರಿ ಬಗ್ಗೆ ಮಾತಾಡ್ತಿದ್ದಾಳೆ ಅರ್ಥನೇ ಆಗ್ತಿಲ್ವೇ? ಸರಿ ಬಾಮ್ಮ, ಎಲ್ಲರೂ ಮೊದಲು ದೇವ್ರಿಗೆ ನಮಸ್ಕಾರ ಮಾಡೋಣ, ಆಮೇಲೆ ಮುಂದಿನ ಕೆಲಸ. ಬಾ. ಅರೆ ಇವಳು ಯಾವ ಗುರಿ ಬಗ್ಗೆ ಮಾತಾಡ್ತಿದ್ದಾಳೆ? ಮೊದಲು ಅದನ್ನು ಪತ್ತೆ ಹಚ್ಚಬೇಕು. ಇರಲಿ, ರಾಜಿ ಬರ್ತಾಳೆ, ಆಮೇಲೆ ಮಾತಾಡ್ತೀನಿ. ಅಲ್ಲ, ಎಲ್ಲ ಕಡೆ ಲೇಡೀಸ್ ರೆಡಿ ಆಗೋದೇ ಲೇಟು ಅಂತಾರೆ. ಆದರೆ ನಮ್ಮನೆ ಲೇಡಿ ಬೆಟ್ಟಾಲಿನ್ಗಳು ಆಗಲೇ ರೆಡಿಯಾಗಿ ನಿಂತಿದ್ದಾರೆ. ಈ ಹುಡುಗ ಇಷ್ಟೊತ್ತಾದರೂ ಬಂದಿಲ್ವಲ್ಲ, ಏನಂತೀರಾ? ನೋಡು ಕರ್ಣ, ಅರ್ಜುನ್ನ ಎಷ್ಟು ಬೇಕಾದ್ರೂ ರೇಗಿಸ್ಕೋ, ನಮ್ಮ ತಂಟೆಗೆ ಬಂದರೆ ಅಷ್ಟೇ ಅಲ್ವಾಕ? ಕರ್ಣ, ಸ್ವಲ್ಪ ತಡಿಯಪ್ಪ. ನಿನ್ನ ಮದುವೆ ಟೈಮಲ್ಲೂ ನೀನು ಹೀಗೆ ಆಡ್ತಿದ್ದೆ ಅಲ್ವಾ ಅಣ್ಣ? ಚಿಕ್ಕಪ್ಪ, ನಂದು ಅರೇಂಜ್ ಮ್ಯಾರೇಜ್, ಇವಂದು ಲವ್ ಮ್ಯಾರೇಜ್. ಅವನೇ ಆಗಲೇ ನೋಡ್ಕೊಂಡಿರೋ ಹುಡುಗಿನ ನೋಡೋದಕ್ಕೆ ಇಷ್ಟೊತ್ತು ರೆಡಿ ಆಗಬೇಕಾ? ಇದಕ್ಕೇನಂತೀರಾ? ಸಾಕು ಸಾಕು, ನನ್ನ ಮೊಮ್ಮಗನ ಆಡ್ಕೊಂಡಿದ್ದು. ಮೊದಲು ನೀವೆಲ್ಲ ರೆಡಿಯಾಗಿ, ಅವನು ಕೊನೆಗೆ ಬರ್ತಾನೆ, ರಾಜ್ಕುಮಾರ್ ಅಂತಾರ. ಓಹೋ, ತಗೊಳಪ್ಪ. ಅಜ್ಜಿ ಯಾವತ್ತಿದ್ರು ಮೊಮ್ಮಗನ ಪಾರ್ಟಿನೇ. ಏ ಅರ್ಜುನ್, ಆಯ್ತೇನೋ? ಎಷ್ಟೊತ್ತು ಕಾಯಿಸ್ತೀಯೋ? ಅಪ್ಪ ಹೀರೋ, ಬಾರಪ್ಪ. ತಾವು ಈ ಜನ್ಮದಲ್ಲೇ ಮದುವೆ ಆಗ್ತಿರೋ ಹೇಗೆ? ನಮ್ಮೆಲ್ಲ ಪ್ರೀತಿಯ ಮದುಮಗ ಅರ್ಜುನ್ ಅವರಿಗೆ ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ಬಹುಪರಾಗ್. ನೋಡ್ರಪ್ಪ, ಆಗ್ಲೇ ಮದುವೆ ಹುಡುಗನ ಕಳೆ ಹೇಗೆ ಕುಣಿತಾ ಇದೆ. ಓಹೋ, ಮೊದಲೆಲ್ಲ ಪಂಚೆ ಉಟ್ಕೋ ಅಂದರೆ ಹಾರಾಡ್ತಿದ್ದ. ಈಗ ನೋಡಿ ಅದಕ್ಕೆ ಹೇಗೆ ಉಟ್ಕೊಂಡಿದ್ದಾನೆ. ಹೌದಪ್ಪ, ಈಗಲೇ ಹೀಗೆ. ಇನ್ನು ಹೆಂಡತಿ ಬಂದ್ಮೇಲೆ ಹೇಗೋ ಏನೋ. ಆಮೇಲೆ ನಾವು ಸೈಡ್ಗೆ ಹೇಮ. ಅದು ಸರಿಯಪ್ಪ, ಹೆಣ್ಣು ನೋಡೋಕೆ ಇವನು ಯಾಕೆ? ಬರೀ ನಾವೆಲ್ಲ ಹೋಗಿ ಬಂದರೆ ಸಾಕಲ್ವಾ? ಲೋ ಅಣ್ಣ, ಯಾವ ಜನ್ಮದ ಸೇಡ್ನ ಇವಾಗ ತೀರಿಸ್ಕೊತಾ ಇದೆಯೋ? ಸಾಕು ಸಾಕು, ಅದೆಷ್ಟು ಅಂತ ರೇಗಿಸ್ತೀರಾ ಅವನ್ನ? ಸ್ವಲ್ಪ ಸುಮ್ಮನಿರಿ. ನಿನಗೆ ಯಾರ ದೃಷ್ಟಿನೂ ಬಿಡಬಾರ್ದು ಗುಣ. ಒಳ್ಳೆ ರಾಜ್ಕುಮಾರನ್ ಥರ ಕಾಣ್ತಾ ಇದೆಯಾ? ಅಜ್ಜಿ,
ಸರಿ ಹೊರಡೋಣವಾ, ಲೇಟ್ ಆಗುತ್ತೆ. ಅರ್ಜುನ್, ದೇವ್ರಿಗೊಂದು ನಮಸ್ಕಾರ ಹಾಕ್ಬಿಡಪ್ಪ ಹೊರಡೋಕ್ಕಿಂತ ಮುಂಚೆ. ಹೌದು ಕಂದ, ದೇವ್ರಿಗೆ ನಮಸ್ಕಾರ ಹಾಕು. ಈ ರಾಹು ಕಾಲ ಅದು ಎಷ್ಟೊತ್ತಿಗೆ ಮುಗಿಯುತ್ತೋ. ರಾಹು ಬೇಗ ಹೋಗು. ಅರ್ಜುನ್ ಬಾಕಂತ ಇಲ್ಲಿ ಬಾ ಇಲ್ಲಿ. ಈಗ ಯಾರಪ್ಪ ಬಂದರು? ನಾನು ನೋಡ್ತೀನಣ್ಣ. ಯಾರು ನೀವು? ಯಾರು ಬೇಕಾಗಿತ್ತು? ನೀವೇ ಬೇಕಾಗಿತ್ತು. ನಾನಾ? ಆದರೆ ನೀವು ಯಾರು ಅಂತ ನಂಗೆ ಗೊತ್ತಾಗ್ತಾನೆ ಇಲ್ಲ. ನಿಮ್ಮನ್ನು ನೋಡಿದ ನೆನಪು ಇಲ್ಲ. ಒಳಗೆ ಕರೆದ್ರೆ ತಾನೆ ಯಾರು ಅಂತ ಗೊತ್ತಾಗೋದು. ಒಳಗೆ ಬರ್ಬೋದಾ? ಬನ್ನಿ. ಬನ್ನಿ ಬನ್ನಿ. ರುದ್ರ, ಯಾರದು? ಯಾರೋ ಗೊತ್ತಿಲ್ಲ ಅಣ್ಣ. ನೋಡು. ಯಾರು ನೀವು? ಯಾರು ಬೇಕಾಗಿತ್ತು? ಇರಲಿ ಇರಲಿ. ಯಾಕೆ ಹೀಗೆ ನೋಡ್ತಾ ಇದ್ದೀರಾ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ನೀನು ರಾಕೇಶ ಅಲ್ವಾ? ಅಬ್ಬಾ, ಅಂತೂ ಕಣ್ಣು ಹಿಡಿದ್ರಲ್ಲ. ಎಷ್ಟು ಬೆಳೆದ್ಬಿಟ್ಟಿದ್ಯೋ, ಗುರ್ತೇ ಸಿಗ್ಲಿಲ್ಲ ನೋಡು. ಅಮ್ಮ, ಇವ್ರು ಗೊತ್ತಾ ನಿನಗೆ? ಹೂ ಕಣ, ನನ್ನ ತಮ್ಮ ಪುರುಷೋತ್ತಮ ಇಲ್ವಾ? ನನ್ನ ದೊಡ್ಡಪ್ಪನ ಮಗ, ಅವ್ರ ಮಗ ರಾಕೇಶ. ಇಷ್ಟು ದಿನ ಇವನು ಸಿಂಗಾಪುರಲ್ಲಿದ್ದ. ಬಿಸ್ನೆಸ್ ಮಾಡಬೇಕು ಅಂತ ಇಲ್ಲಿಗೆ ಬಂದಿದ್ದಾನೆ. ಇನ್ಮೇಲೆ ಇವನು ನಮ್ಮನೇಲೇ ಇರ್ತಾನೆ. ಓ ಹೌದಾ ರಾಕೇಶ್? ಸಾರಿ, ಗುರು ಸಿಗಲಿಲ್ಲ. ವೆಲ್ಕಮ್. ಹೇಗಿದ್ದೀರಾ ರಾಕೇಶ್? ಚೆನ್ನಾಗಿದ್ದೀನಿ, ಥ್ಯಾಂಕ್ಸ್. ನಾನಿಲ್ಲಿ ಬಂದಿರೋದು ನಿಮ್ಗೆ ಯಾರಿಗೂ ಅಭ್ಯಂತರ ಇಲ್ಲ ತಾನೆ? ಅಯ್ಯಯ್ಯೋ, ಇದೇನು ನೀವು ಹೀಗೆ ಅಂದ್ಬಿಟ್ರಿ? ನೀವೇನು ಹೊರಗ್ನೋರಾ? ಥ್ಯಾಂಕ್ಸ್. ಅಂದಹಾಗೆ ನೀವು? ಅಯ್ಯೋ, ನಾನೊಬ್ಳು ನಿನ್ಗೆ ಯಾರನ್ನೂ ಪರಿಚಯನೇ ಮಾಡಿಕೊಡ್ಲಿಲ್ಲ. ಇವ್ ನನ್ನ ದೊಡ್ಡ ಮಗ ವಿಷ್ಣು. ನಮಸ್ಕಾರ. ಇವನ ಹೆಂಡತಿ ಹೇಮಾ. ಅದು ಇದು ರುದ್ರ, ನನ್ನ ಎರಡನೇ ಮಗ. ವಾಣಿ ಅವನ ಹೆಂಡತಿ. ನಮಸ್ಕಾರ. ನನ್ನ ದೊಡ್ಡ ಮೊಮ್ಮಗ ವಿಷ್ಣು ಮಗ. ಇವನು ನನ್ನ ಪ್ರೀತಿ ಮೊಮ್ಮಗ ಅರ್ಜುನ್. ಇವನಿಗೇನೆ ಮದುವೆ. ಇವತ್ತೆಲ್ಲರೂ ಹೆಣ್ಣೋಡೋ ಶಾಸ್ತ್ರಕ್ಕೆ ಹೋಗ್ತಾ ಇದ್ದಾರೆ. ಓ ಹೌದಾ? ಕಂಗ್ರಾಟ್ಸ್ ಅರ್ಜುನ್. ಥ್ಯಾಂಕ್ ಯು. ಅದು ಸರಿ, ಸಿಂಗಾಪುರದಲ್ಲಿ ಇಷ್ಟು ವರ್ಷ ಇದ್ದು ಅದೇನು ಈಗ ಇಂಡಿಯಾಗೆ ಬಂದಿದ್ದೀರಾ? ಇಲ್ಲಿಗಿಂತ ಅಲ್ಲೇ ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ. ಇಲ್ಲ ರುದ್ರ, ಹುಟ್ಟಿದೂರಿನ ಮಹತ್ವ ಬೇರೆ ಊರಲ್ಲಿ ಇದ್ದಾಗಲೇ ಅಲ್ವ ಗೊತ್ತಾಗೋದು. ಅದಕ್ಕೆ ಹುಟ್ಟಿದೂರಲ್ಲೇ ಏನಾದರೂ ಬಿಸ್ನೆಸ್ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದೀನಿ. ಆದರೆ ನಿಮ್ಮೆಲ್ಲ ಸಹಕಾರ ಬೇಕು. ನೀವೇನು ಚಿಂತೆ ಮಾಡಿಬಿಡಿ ರಾಕೇಶ್, ನಾವೆಲ್ಲರೂ ನಿಮ್ಮ ಜೊತೆಲಿ ಇದ್ದೀವಿ. ನಮ್ಮ ಸಹಕಾರ ಯಾವಾಗಲೂ ನಿಮ್ಗಿದ್ದೇ ಇರುತ್ತೆ.
ಹೇಗಿದ್ರು ನೀವು ನಮ್ಮ ಜೊತೆಲೇ ಇರ್ತಿರಲ್ವಾ, ಹೋಗ್ತಾ ಹೋಗ್ತಾ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಇದನ್ನು ನಿಮ್ಮನೆ ಅಂತ ತಿಳ್ಕೊಂಡು ಆರಾಮಾಗಿರಿ. ತುಂಬ ಥ್ಯಾಂಕ್ಸ್. ಅಪ್ಪ ಹೇಳ್ತಾ ಇದ್ರು ನಿಮ್ದೆಲ್ಲ ತುಂಬ ದೊಡ್ಡ ಮನಸ್ಸು ಅಂತ. ಈಗ ನೋಡಿದ್ಮೇಲೆ ನನಗೆ ಗೊತ್ತಾಗ್ತಾ ಇದೆ. ವಾ, ರಾಜಿ ಬಂದ್ಬಿಟ್ಲು. ಸದ್ಯ ಬಂದ್ಲಲ್ಲ, ಈಗ ಯಾವ ಪ್ರಾಬ್ಲಮ್ ಇರಲ್ಲ. ಅಂತೂ ಎಲ್ಲರ ಮುಖದಲ್ಲೂ ಸಂತೋಷ ನೆಮ್ಮದಿ ಹೇಗೆ ಕುಣಿತಾ ಇದೆ ನೋಡಿ. ಅಷ್ಟೇ ಅಲ್ಲ ಹೇಮವ್ರೆ, ಅರ್ಜುನ್ ಅವರಿಗೆ ಮಯೂರು ಜೊತೆ ಎಂಗೇಜ್ಮೆಂಟ್ ಆದಮೇಲೆ ನಮ್ಮ ಅಮೃತ ಊಟ ನಿದ್ದೆ ಎಲ್ಲ ಬಿಟ್ಟು ಕೊರಗ್ತಾ ಇದ್ಲು. ಈಗ ನೋಡಿ ಚಿಗ್ರೆ ಮರಿ ಥರ ಖುಷಿ ಖುಷಿಯಾಗಿದ್ದಾಳೆ. ಏನೇನೆಲ್ಲ ಆಗೋಯ್ತು ಅಲ್ವಾ? ಅದನ್ನೇ ಅಲ್ವಾ ಋಣಾನು ಬಂದ ಅನ್ನೋದು. ಈಗ ನೋಡಿ, ನಮ್ಮ ಅರ್ಜುನ್ ಅಮೃತ ಮದುವೆ ಆಗುತ್ತೆ ಅಂತ ನಾವು ಯಾರು ಕನಸು ಮನಸ್ಸಲ್ಲೂ ಎಣಿಸಿರಲಿಲ್ಲ. ಯಾರ್ಯಾರ ಹಣೆಯಲ್ಲಿ ಯಾರ್ಯಾರ ಹೆಸರು ಬರ್ದಿರುತ್ತೋ ಅದೇ ಆಗುತ್ತೆ. ಹೌದು, ನನ್ನ ಮಗಳ ಕನಸು ಎಲ್ಲಿ ಕನಸಾಗೆ ಉಳಿದುಬಿಡುತ್ತೋ ಅಂತ ನಮ್ಮೆಲ್ರಿಗೂ ಆತಂಕ ಆಗೋಗಿತ್ತು. ಈಗ ನೋಡಿ ಎಲ್ಲ ಶುಭಾನೇ ಆಗ್ತಿದೆ. ಹೌದೌದು, ಅವಳ ಕನಸು ನಮಗೆಲ್ಲ ದುಸ್ವಪ್ನ. ಅಯ್ಯೋ ಮಾವ, ಹಂಗಲ್ಲಮ್ಮ, ಅದು ಎಲ್ಲಿ ಅವಳ ಕನಸು ಈಡೇರದೆ ದುಸ್ವಪ್ನ ಆಗ್ಬಿಡುತ್ತೆ ಅಂತ ಗಾಬರಿ ಆಗಿತ್ತು. ಅದನ್ನ ಹೇಳಕ್ ಬಂದೆ ಅಷ್ಟೇ. ಆಗ್ಲಿ ಆಗ್ಲಿ, ಎಲ್ಲ ಒಳ್ಳೇದೇ ಆಗ್ಲಿ. ಅದರಲ್ಲಿ ಎಲ್ಲಿ ನಿಮ್ಮ ತಾಯಿ ತ್ರಿವೇಣಿಯವರು, ಅವ್ರು ನಿಮ್ಮ ಜೊತೆ ಬರಲಿಲ್ವಾ? ಅದು ಮನೆ ಕಡೆ ಯಾರೂ ಇರಲಿಲ್ಲ, ನಾವೆಲ್ಲ ಇಲ್ಲಿ ಬಂದಿದ್ದೀವಲ್ವಾ. ಮದುವೆ ಮನೆ ಅಲ್ವಾ, ಮನೆಗೆ ಬೀಗ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಅವರಲ್ಲೇ ಉಳ್ಕೊಂಡ್ರು. ಓ ಹೌದಾ, ಹಾಗಾದರೆ ಸರಿ. ಆದರೂ ಸುಮ್ಮನೆ ಹೀಗೆ ಮಾತಿಗೆ ಕೇಳ್ತಾ ಇದ್ದೀನಿ. ಅವರಿಗೆ ಈ ಮದುವೆ ಬಗ್ಗೆ ಅಭ್ಯಂತರ ಇಲ್ಲ ತಾನೇ? ಚೇಚೆ, ಹಾಗೇನಿಲ್ಲ. ಅವ್ರದ್ದು ಈ ಮದುವೆ ಬಗ್ಗೆ ಒಪ್ಪಿಗೆ ಇದೆ, ನೀವೇನು ಯೋಚನೆ ಮಾಡಿಬಿಡಿ. ಎಲ್ಲಿ ಅಮೃತ ಕಾಣ್ತಾ ಇಲ್ಲ? ಸರೋಜ, ಒಳ್ಳೆ ಟೈಮಿಗೆ ಬೈಕ್ ಬೇರೆ ಕೈ ಕೊಡ್ತು. ಅಯ್ಯೋ, ಇವಳು ಬೇರೆ ಬಂದ್ಬಿಟ್ಲಿ. ನಿಂತ್ಕೋ. ರೀ, ಯಾಕ್ರಿ ಒಳ್ಳೆ ಬೇತಾಳ್ತಾರೆ ನನ್ನ ಬೆನ್ನತ್ತಿದ್ದೀರಾ? ಬಿಡ್ರಿ. ಓಹೋ, ಮನೆ ಮುರಿಯೋ ಕೆಲಸ ಮಾಡೋವಾಗ ಇಲ್ದೇ ಇರೋ ಹತ್ರ ಇವಾಗೇನು? ನಾನು ನಿಂಬೆನ್ನ ಹತ್ತೋ ಅಂತ ಕೆಲಸ ಮಾಡಿದ್ ನೀವ್ ಯಾಕೆ ಅದನ್ನ ಹೇಳ್ರಿ ಮೊದಲು. ರೀ, ತಲೆ ಕೆಟ್ಟಿದ್ದೇನ್ರಿ ನಿಮಗೆ? ಅಲ್ಲ, ನೀವು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ನಾನೇನ್ರಿ ನಿಮ್ಮ ಮನೆ ಮುರಿಯೋ ಅಂತ ಕೆಲಸ ಮಾಡಿರೋದು? ಹೋಗಕ್ಕೆ ಬಿಡ್ರಿ ನನ್ನ. ಒಂದು ನಿಮಿಷ,
ನನ್ನ ಜೀವನ ಹಾಳು ಮಾಡೋವಾಗ ನಾನು ಯಾರು ಅಂತ ಗೊತ್ತಿತ್ತು, ಈಗ ಗೊತ್ತಿಲ್ಲ ಅಲ್ವಾ? ನನ್ನ ಲೈಫ್ ಹಾಳು ಮಾಡಿದ್ದು ನೀವು. ಇವಾಗ ಏನು ಗೊತ್ತೇ ಇಲ್ದಿರೋ ಥರ ನಾಟಕ ಆಡ್ತಿದ್ದೀರಾ? ಅವತ್ತು ನೋಡಿದ್ರೆ ಮದುವೆ ಮಾಡ್ಕೋತೀಯ ಅಂದ್ಲು, ಈಗ ನೋಡಿದ್ರೆ ಲೈಫ್ ಹಾಳು ಮಾಡ್ತಿದ್ದೀನಿ ಅಂತಿದ್ದಾಳೆ. ಅವತ್ತು ಅರ್ಧ ಹುಚ್ಚಿಡ್ದಿತ್ತು ಅನ್ಸುತ್ತೆ, ಇವತ್ತು ಪೂರ್ತಿ ಹುಚ್ಚಿಡ್ದಿರೋ ಆಗಿದೆ. ಹೀಗೆ ಬಿಟ್ಟರೆ ಇನ್ನೂ ಏನೇನು ಹೇಳ್ತಾಳೆ ಏನೋ. ಈ ಲೂಸ್ ಹತ್ರ ಜಾಸ್ತಿ ಹೊತ್ತಿರಬಾರ್ದು. ಬರ್ತೀನಿ ಅಮೃತ ಅವರೇ. ಇಲ್ಲಿ ನೋಡಿದ್ರೆ ಮದುವೆ ಸಿದ್ಧತೆಗೆಲ್ಲ ಅದ್ದೂರಿಂದ ನಡೀತಾ ಇದೆ, ಆದರೆ ಮಯೂರದ ಸುದ್ದಿನೇ ಇಲ್ಲ. ಹಲೋ ಹಲೋ ಅಜ್ಜಿ, ಹೇಗಿದ್ದೀರಾ? ನೋಡು, ನೀನೆಲ್ಲೋ ದೂರ ಇರಬೇಕಾದ್ರೆ ನಾನಿಲ್ಲಿ ನೆಮ್ಮದಿಯಿಂದ ಇರೋಕ್ಕಾಗತ್ತಾ ಹೇಳು? ಯೋಚನೆ ಮಾಡಬೇಡಿ ಅಜ್ಜಿ, ಈ ಒದ್ದಾಟಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಹಾಕೋ ಕಾಲ ಹತ್ರ ಬರ್ತಿದೆ. ಅಂದರೆ ಅಜ್ಜಿ, ನಾನು ಹೇಳ್ತಿರ್ಲಿಲ್ವಾ ನನ್ನ ಅರ್ಜುನ್ ಮದುವೆ ಮುರಿಯೋದಕ್ಕೆ ಯಾರೋ ಕರೆಕ್ಟಾಗಿ ಸ್ಕೆಚ್ ಹಾಕ್ತಿದ್ದಾರೆ ಅಂತ? ಹಾಂ, ಅದು ನಿಜ ಆಯ್ತು ಅಜ್ಜಿ. ಹೌದೇನೆ? ಅಯ್ಯೋರಮ್ಮ, ಅವ್ರಿಗೇನೆ ಬಂತು ಕೇಡ್ಗಾಲ? ನೋಡ್ತಾ ಇರಿ ಅಜ್ಜಿ, ಇವಾಗ ಅವ್ರಿಗೆ ಕೇಡ್ಗಾಲ ಶುರು ಆಗತ್ತೆ. ನನಗೆ ಬಲವಾದ ಸಾಕ್ಷಿನೇ ಸಿಕ್ಕಿದೆ. ನಿಜ ಹೇಳ್ತಿದ್ದೇನೆ? ಹ್ಞೂ ಅಜ್ಜಿ, ನೋಡ್ತಾ ಇರಿ, ಸಾಕ್ಷಿ ಸಮೇತ ಬಂದು ಮನೆಯವ್ರು ಎಲ್ಲರ ಮುಂದೆಗಡೆ ಹೇಗೆ ನಿಲ್ತೀನಿ ಅಂತ. ಆದಷ್ಟು ಬೇಗ ನನ್ನ ಅರ್ಜುನ್ ಮದುವೆಗೆ ಎಲ್ಲ ಸಿದ್ಧತೆಗಳನ್ನೂ ಮಾಡ್ಕೊಳ್ಳಿ ಅಜ್ಜಿ. ನೋಡು, ಇಲ್ಲಿ ಅರ್ಜುನ ಅಮೃತ ಮದುವೆಗೆ ಎಲ್ಲ ತಯಾರಿ ನಡೀತಾ ಇದೆ ಕಣೆ. ನೀನೇನು ಯೋಚನೆ ಮಾಡಬೇಡ, ಮೊದಲು ನೀನು ಸಾಕ್ಷಿ ತಗೊಂಡು ಬಾ. ಅರ್ಜುನ್ ಜೊತೆ ನಿನ್ನ ಮದುವೆ ಮಾಡೋ ಜವಾಬ್ದಾರಿ ನಂದು ಕಡೆ. ಹಾಂ ಸರಿ ಅಜ್ಜಿ, ಆಮೇಲೆ ಮಾತಾಡ್ತೀನಿ. ಬಾಯ್. ಹಾಂ. ಹಲೋ, ಮತ್ತೆ ಏನ್ರಿ ಸಮಾಚಾರ? ಗಳಿಗೆಗೊಂದ್ಸರಿ ಏನಿರುತ್ತೆ ಸಮಾಚಾರ? ಅಲ್ಲ, ನೀವು ಯಾಕೆ ಹೀಗಾಡ್ತಿದ್ದೀರಾ? ಅಯ್ಯೋ, ಸಮಾಚಾರಕ್ಕೇನ್ರಿ, ಹೇಳಬೇಕು ಅಂದರೆ 1000 ಇರುತ್ತೆ ಪ್ರೇಮಿಗಳಿಗೆ. ನೋಡಿ, ನಮ್ಮಿಬ್ಬರಿಗೂ ಇನ್ನೂ ಮದುವೆ ಆಗಿಲ್ಲ, ನೆನಪಿರಲಿ. ಗೊತ್ತು ರೀ, ಆದರೂ ನೀವು ಹೇಳಬೇಕಾಗಿರೋ ದಿನ ಹೇಳಲೇ ಇಲ್ವಲ್ಲ. ಒಂದೇ ಒಂದು ಸತಿ ಹೇಳಿಬಿಡ್ರಿ. ಏನದು? ಅದೇ ರೀ, ಎಲ್ಲ ಪ್ರೇಮಿಗಳ ಪಾಲಿಗೆ ಟಾನಿಕ್ಕು, ಪ್ರೇಮಿಗಳ ಪಾಲಿಗೆ ಭಗವದ್ಗೀತೆ, ಐ ಲವ್ ಯು ಅಂತ. ಇಲ್ಲ, ನಾನು ಹೇಳಲ್ಲ. ರೀ, 3 ಪದ ಹೇಳೋದಕ್ಕೆ ಯಾಕೆ ಸತಾಯಿಸ್ತೀರಾ? ಹೇಳ್ಬಿಡ್ರಿ. ಇಲ್ಲ, ನಾನು ಹೇಳಲ್ಲ. ರೀ, ನಿಮ್ಮ ಬಾಯಿಂದ 3 ಪದನ ಕೇಳಿದ ದಿನ ನನ್ನ ಜನ್ಮ ಪಾವನ ಆಗೋಗುತ್ತೆ. ಪ್ಲೀಸ್ ಹೇಳ್ರಿ. ನಾನು ಹೇಳಲ್ಲ ಅಂದರೆ ಹೇಳಲ್ಲ.
ಹೌದಾ? ಹೇಳಲ್ವಾ? ಇದೇ ಮಾತಾ? ಹೌದು, ಹೇಳಲ್ಲ, ಇದೇ ಮಾತು. ಸರಿ ರೀ, ಇಲ್ಲೇ ಇವಾಗಲೇ ಹೇಳ್ತಾ ಇದ್ದೀನಿ. ನಿಮ್ಮ ಹತ್ರ ನಾನು ಐ ಲವ್ ಯು ಅಂತ ಹೇಳ್ಸ್ಕೊತೀನಿ. ಇದು ನನ್ನ ಚಾಲೆಂಜು, ನೋಡ್ತಾ ಇರಿ. ಆಯಿತು ಬಿಡಿ, ನನಗೂ ಪಂಥ ಕಟ್ಟೋದು, ಸವಾಲು ಸ್ವೀಕರಿಸೋದು ತುಂಬ ಇಷ್ಟ. ನಿಮ್ಮ ಸವಾಲನ್ನ ನಾನು ಸ್ವೀಕರಿಸ್ತೀನಿ. ಅದು ಹೇಗೆ ಇಳಿಸ್ಕೋತೀರೋ ನಾನು ನೋಡ್ತೀನಿ. ಸರಿ, ಇವಾಗ ನಾನು ಫೋನ್ ಇಡ್ತೀನಿ, ನೀವು ಮಲ್ಕೊಳ್ಳಿ. ಸರಿ. ಐ ಲವ್ ಯು ಅಮೃತ ಅವರೇ. ಇಡೀ ಪ್ರಪಂಚದಲ್ಲಿ ಮದುವೆ ಆಗೋ ಹುಡುಗಿಗೆ ಐ ಲವ್ ಯು ಅಂತ ಹೇಳಿದ್ರೆ ಸರಿ ಅಂತ ಹೇಳಿ ಫೋನ್ ಇಡೋ ಹುಡುಗಿ ಇವರೊಬ್ಬರೇ ಅನ್ಸುತ್ತೆ. ಇರಲಿ, ನನ್ನ ಕೈ ಕಾಲು ಬಿದ್ದು ಹೋಗಿ, ನನ್ನ ತಲೆಯಲ್ಲಿರೋ ಕೂದಲೆಲ್ಲ ಉದುರೋಗಿ, ನನ್ನ ಹಲ್ಲು ಬಿದ್ದು ಹೋಗಿ, ನಾನು ಹಣ್ಣು ಮುದ್ಕ ಆದ್ರೂ ಇವ್ರ ಹತ್ರ ಒಂದಲ್ಲ ಒಂದು ದಿನ ಐ ಲವ್ ಯು ಅಂತ ಹೇಳ್ಸ್ಕೊತೀನಿ.